ಓಕೆ, ಈ ವಿಚಾರವಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಪ್ರತ್ಯಕ್ಷದರ್ಶಿಗಳಾಗಿರುವಂತಹ ವಸಂತ್ ಸಂಪರ್ಕದಲ್ಲಿದ್ದಾರೆ. ವಸಂತ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ ವಸಂತ್ ಅವರೇ, ಏನಾಯ್ತು ಅಂತ ವಿವರಿಸ್ತಾ ಹೋಗ್ತೀರಾ? ಮೇಡಮ್ ನಮಸ್ತೆ ಮೇಡಮ್. ಇಲ್ಲಿ ಬದ್ರಿಕೊಪ್ಪಳು ಗಣಪತಿ ಅಂತ ಒಂದು ಕೂರ್ಸಿದ್ದಾರೆ. ನಾಗಮಂಗಲ ಟೌನ್ ನಗರದಲ್ಲಿ ಒಂದು ಗಣಪತಿ. ಅದು ಯಥಾಸ್ಥಿತಿ ಮೆರವಣಿಗೆ ಬರ್ತಾ ಇತ್ತು. ಅಲ್ಲಿ ಪ್ರಮುಖವಾಗಿ ಮುಸ್ಲಿಂ ಪ್ರಾಬಲ್ಯ ಜಾಸ್ತಿ ಇರುವಂತ 2 ಏರಿಯಾಗಳಿದೆ. ಒಂದು ಮೈಸೂರು ರಸ್ತೆ, ಇನ್ನೊಂದು ಮಂಡ್ಯ ರಸ್ತೆ ಅಂತ. ಅಲ್ಲಿ ಮಂಡ್ಯ ರಸ್ತೆ ಬಿಟ್ಟು ಪಕ್ಕದಲ್ಲಿ ಹೋಗ್ಬೇಕಾದ್ರೆ ಒಂದು ದರ್ಗಾ ಇದೆ, ಮುಸಲ್ಮಾನರದು ಮಸೀದಿ. ಆ ಮಸೀದಿ ಮುಂದೆ ಗಣಪತಿ ಹೋದಾಗ ನೀವು ಇಲ್ಲಿ ಬರಬಾರದು ಅಂತೇಳಿ ತಡೆದ್ರು. ಹಾಗಾಗಿ ಅದೇ ಅವ್ರದ್ದು ಪಾಕಿಸ್ತಾನ ಬಾಂಗ್ಲಾದೇಶ ತರ ಆಗ್ಬಿಟ್ಟಿದೆ. ಇಲ್ಲಿ ಗಣಪತಿಗಳು ಅಲ್ಲಿ ಹೋಗೋ ತರ ಆಗೋದಿಲ್ಲ. ಈಗ ಫುಲ್ಲು ಅಲ್ಲಾಹು ಅಕ್ಬರ್ ಅಂತ ಕೂತ್ಕೊಂಡು ತಡೆಯಕ್ ಬಂದ್ರು ಗಣಪತಿನ. ಆ ಪರಿಸ್ಥಿತಿಲಿ ನಮ್ಮ ಹುಡುಗರುಗಳು ಜೈ ಶ್ರೀರಾಮ್ ಅಂತೇಳಿ ನಮ್ಮ ಹುಡುಗರು ಹೋದ್ರು. ಆಮೇಲೆ ಪೊಲೀಸ್ ಫೋರ್ಸ್ ಸ್ವಲ್ಪ ಕಮ್ಮಿ ಇತ್ತು ಪೊಲೀಸ್ ಇಲಾಖೆಯಲ್ಲಿ, ಬೆರಳೆಣಿಕೆ ಎಷ್ಟಿತ್ತು ಪೊಲೀಸ್ ಇಲಾಖೆ. ಹಾಗಾಗಿ ನಮ್ಮ 8 ಹುಡುಗರಿಗೆ ಹೊಡೆದಿದ್ದಾರೆ. ಮತ್ತೆ ಅವ್ರ ಕೈಯಲ್ಲಿ ಅವರು ಒಂದು 150ರಿಂದ 200 ಜನ ಇದ್ರು ಮೇಡಮ್. ಅವರು ಗಲಾಟೆ ಮಾಡ್ಬೇಕಂತಾನೆ ಬಂದಿದ್ರ ಹಂಗಾದ್ರೆ? ಹೌದು ಮೇಡಮ್, ಹೌದು. ಅದಕ್ಕಿಂತ ಮುಂಚೆ ಒಂದು ಬಟ್ಟೆ ಅಂಗಡಿಗೆ ಹೋಗಿ ಮಾಸ್ಕ್ ಬೇರೆ ಖರೀದಿ ಮಾಡಿದ್ದಾರೆ 1 ಗಂಟೆ ಮುಂಚೆ. ಗಲಾಟೆ ಪ್ರಾರಂಭ ಆಗೋಕ್ಕಿಂತ 1 ಗಂಟೆ ಹಿಂದೆ. ಎಲ್ಲಿ ಯಾವ ಅಂಗಡಿ ಅಂತ ಏನಾದ್ರು ಗೊತ್ತಿದ್ಯಾ? ಒಂದು ಬಟ್ಟೆ ಅಂಗಡಿ ಇದೆ ಮೇಡಮ್. ಪೊಲೀಸ್ ಇಲಾಖೆಯವರಿಗೆ ಗೊತ್ತದು, ಎಂಕ್ವೈರಿ ಮಾಡೋರಿಗೆ ಗೊತ್ತಾಗುತ್ತೆ. ಒಂದು ಬಟ್ಟೆ ಅಂಗಡಿಲಿ 150 ಮಾಸ್ಕ್ ನ ಖರೀದಿ ಮಾಡಿದ್ದಾರೆ. ಅವ್ರ ಬಟ್ಟೆ ಅಂಗಡಿಯವರು ಆಮೇಲೆ ಹೇಳಿದ್ರು, ಒಂದು ಯಾರೋ ಮಾರ್ವಾಡಿ ಅಂಗಡಿ ಅದು, ಆ ಮಾಸ್ಕ್ ಅನ್ನು ಖರೀದಿ ಮಾಡಿ ಆ ರಸ್ತೆಗೆ ಇನ್ಮೇಲೆ ಯಾವ ಗಣಪತಿನೂ ಬಿಡಬಾರದು ಅನ್ನೋ ದೃಷ್ಟಿಲಿ ಅವರು ಗಟ್ಟಿ ನಿಲುವು ಮಾಡ್ಕೊಂಡು ದಾಳಿ ಮಾಡಿದ್ದಾರೆ. ಷಡ್ಯಂತ್ರ, ಪೂರ್ವಯೋಜಿತ ಕೃತ್ಯ ಇದು ಹಾಗಾದ್ರೆ? ಹೌದು ಮೇಡಮ್, 100% ಪೂರ್ವಯೋಜಿತ ಕೃತ್ಯ. ನಾವೆಲ್ಲ ಬಾಂಗ್ಲಾದೇಶದಲ್ಲಿ ಬದುಕ್ತಾ ಇದೀವೇನೋ ಅನ್ನಿಸ್ಬಿಟ್ಟಿದೆ ಮೇಡಮ್ ಇದು ನೋಡ್ತಾ ಇದ್ರೆ. ಮತ್ತೆ 8 ಅಮಾಯಕ ಹುಡುಗರುಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಹೇಗಿದೆ ಅವ್ರ ಪರಿಸ್ಥಿತಿ? ಹೇಗಿದೆ? ಯಾರ್ಯಾರಿಗೆ? ಒಬ್ರಿಗೆ 8 ಜನಕ್ಕೂ ರಕ್ತ ಬರೋ ತರ ಹೊಡೆದಿದ್ದಾರೆ ಒಂದು. ಮತ್ತೆ ಒಬ್ಬನ್ಗೆ ತುಟಿ ಹೊಡೆದಿದೆ, ಒಬ್ಬ ಹುಡುಗನ್ಗೆ. ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದಾರೆ, ಆಲ್ಮೋಸ್ಟ್ ಟ್ರೀಟ್ಮೆಂಟ್ ತಗೋತಾ ಇದಾರೆ. ಅದಾದ ನಂತರ ಪೊಲೀಸ್ ಇಲಾಖೆಯವರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಒಂದು ಪೊಲೀಸ್ ವೈಫಲ್ಯ ಅಂತ ಹೇಳ್ಬೋದು ಮೇಡಮ್. ಯಾಕೆಂದ್ರೆ 4 ಗಂಟೆ ಟೈಮ್ ಆದ್ರೂನು ಇನ್ನೂ ಫೋರ್ಸ್ ಬಂದಿಲ್ಲ. ಮಂಡ್ಯ ನಾಗಮಂಗಲಕ್ಕೆ 40 ಕಿಲೋಮೀಟರ್. 40 ಕಿಲೋಮೀಟರ್ ಬರೋದಕ್ಕೆ 3 ಅವರ್ಸ್ ಆದ್ರೂ ಇನ್ನೂ ಫೋರ್ಸ್ ಬಂದಿಲ್ಲ. ಅವರು ಸುಮಾರು ಅಂಗಡಿಗಳಿಗೆ ಬೆಂಕಿ ಹಾಕಿದ್ದಾರೆ. ಒಂದು ದೊಡ್ಡ ಮಾರ್ವಾಡಿ ಅಂಗಡಿ ಬೆಂಕಿ ಹಾಕಿದ್ದಾರೆ. ಈಗ ಅದೆಲ್ಲ ಫೈರ್ ಇಂಜಿನ್ ಹಾರಿಸ್ತಾ ಇದೆ. ಸುಮಾರು ಹತೋಟಿಗೆ ಬರ್ತಾ ಇಲ್ಲ ಮೇಡಮ್. ಟಾರ್ಗೆಟ್ ಮಾಡಿನೇ ಬೆಂಕಿ ಹಚ್ಚಿರೋದು? ಹೌದು ಮೇಡಮ್, ಹೌದು ಯಾರು ಹಿಂದೂ ಅಂಗಡಿಗಳಿದೆ ಮೇನ್ ಪ್ರಮುಖವಾಗಿ ಅವ್ರ ಅಂಗಡಿಗಳಿಗೆಲ್ಲ ಬೆಂಕಿ ಹಾಕಿದ್ದಾರೆ, ಬೈಕ್ಗಳಿಗೆಲ್ಲ ಬೆಂಕಿ ಹಾಕಿದ್ದಾರೆ. ಸುಮಾರು ಹತೋಟಿಗೆ ಬರ್ತಾ ಇಲ್ಲ. ಗಣಪತಿನ ಇವಾಗ ಸೇಫ್ಟಿಯಾಗೆ ತಗೊಂಡು ಒಂದು ದೇವಸ್ಥಾನ ಹತ್ರ ನಿಲ್ಸಿದ್ದಾರೆ ಎಲ್ಲಾರು. ಪೊಲೀಸ್ ಸೆಕ್ಯೂರಿಟಿ ಇದೆ ಗಣಪತಿಗೆ. 2 ಗಣಪತಿ ಬಿಡ್ತಾ ಇದ್ರು ಇವತ್ತು. ಹಾಗಾಗಿ ಹತೋಟಿಗೆ ಬರ್ತಾ ಇಲ್ಲ ಮೇಡಮ್. ಇದು ಸರ್ಕಾರದ ವೈಫಲ್ಯ ಅಂತಾನೆ ಹೇಳ್ಬೋದು ಮೇಡಮ್. ತುಂಬಾ ಹಿಂಸೆ ಆಗ್ತಾ ಇದೆ ಪಾಪ. ಹೋದ ವರ್ಷ ಕೂಡ ಇದೇ ಸಮಸ್ಯೆ ಆಗಿತ್ತಾ ವಸಂತ್ ಅವರೇ? ಹೌದು ಮೇಡಮ್, ಹೋದ ವರ್ಷನೂ ಅಷ್ಟೇ. ಪ್ರಮುಖ ಗಣಪತಿ ಅದು ಕೋಟೆ ವಿದ್ಯಾ ಗಣಪತಿ ಅಂತೇಳಿ. ಆ ಗಣಪತಿ ಬರೋ ಸಮಯದಲ್ಲೂ ತಡೆದ್ರು. ವಾಲ್ಗ ಊದ್ಬೇಡಿ, ಇಲ್ಲಿ ತಮಟೆ ಬಾರಿಸ್ಬೇಡಿ ಮಸೀದಿ ಮುಂದೆ ಅಂತೇಳಿ ಗಲಾಟೆ ಮಾಡಿದ್ರು. ರೋಡ್ ಸಾರ್ವಜನಿಕ ಆಸ್ತಿ ಅಲ್ವಾ? ನೀವ್ ಹೇಳ್ಬೇಕಾಗಿತ್ತು, ರೋಡು ಸಾರ್ವಜನಿಕ ಆಸ್ತಿ, ಯಾರದೇ ವಂಶಸ್ಥರದ ಆಸ್ತಿ ಅಲ್ಲ ಇದು ಅಂತ ಹೇಳ್ಬೇಕಾಗಿತ್ತು ನೀವು. ಹೌದು ಮೇಡಮ್, ಹೇಳಕ್ ಹೋಗಿದ್ರೆ ಗಲಾಟೆ ಆಗ್ತಾ ಇರೋದು ಮೇಡಮ್. ಯಾರು ಕೇಳೋರು ಇರೋದಿಲ್ಲ. ಹಿಂದೂ ಸಮಾಜನು ಸ್ವಲ್ಪ ಮಲಗಿದೆ. ಹಿಂದೂ ಸಮಾಜನು ಸ್ವಲ್ಪ ಗಟ್ಟಿ ಆಗ್ಬೇಕು, ಒಟ್ಟಾಗಿ ಸೇರ್ಬೇಕು, ಸಾಮೂಹಿಕವಾಗಿ ಗಣಪತಿ ಬಿಡಬೇಕು. ಬಟ್ ಮೆರವಣಿಗೆ ಮಾಡ್ತಾ ಇದ್ದವ್ರು ಯಾರು ಪ್ರಚೋದನಕಾರಿಯಾಗಿ ಸ್ಲೋಗನ್ ಗಳನ್ನ ಕೂಗ್ಲಿಲ್ಲ, ತಂಪಾಡಿಗೆ ತಾವು. ಇಲ್ಲ ಮೇಡಮ್, ಜೈ ಶ್ರೀರಾಮ್ ಅಂತ ಇವ್ರು ಯಾವಾಗ ಅಲ್ಲಾಹು ಅಕ್ಬರ್ ಅಂತೇಳಿ ಬರ್ಬೇಡಿ ಅಂತ ಗಲಾಟೆ ಮಾಡಿದ್ರು. ಆ ನಂತರ ಇವರು ಜೈ ಶ್ರೀರಾಮ್, ನಾವ್ ಅಲ್ಲೇ ಹೋಗ್ತೀವಿ, ಯಾಕೆ ಹೋಗ್ಬಾರ್ದು, ಇದು ಯಾರ ಆಸ್ತಿ ಅಂತ ಕೇಳ್ಕೊಂಡು ನಾವ್ ಎಲ್ಲಿ ಬದುಕ್ತಾ ಇದೀವಿ, ಭಾರತದಲ್ಲಿ, ಪಾಕಿಸ್ತಾನದಲ್ಲ, ಬಾಂಗ್ಲಾದಲ್ಲ ಅಂತೇಳಿ ಅವರು ಹೊರಟ ಮೇಲೆ ಅದು ಸ್ವಲ್ಪ ಕ್ಲಾಶ್ ಆಯ್ತು. ಇನ್ನು ಪ್ರಕ್ಷುಬ್ಧ ವಾತಾವರಣ ಇದೆ ಮೇಡಮ್ ಈಗ್ಲೂ. ರೈಟ್ ವಸಂತ್ ಅವರೇ, ಹೆದರಬೇಡಿ. ಸಾರ್ವಜನಿಕವಾಗಿ ಸಾರ್ವಜನಿಕ ಕರ್ತವ್ಯಗಳನ್ನ ನೀವ್ ಅಟ್ ಲೀಸ್ಟ್ ನಿಭಾಯಿಸಿ. ಧನ್ಯವಾದ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ.